ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೊತೆ ಆತ್ಮೀಯರೇ, ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ಹೇಳಿ ಸಾಕು ನಿಮ್ಗೆ ಗೊತ್ತಾಗಿಬಿಡ್ತದೆ. ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದಾರೆ ಅತ್ಯಾಚಾರ ಕೇಸ್ನಲ್ಲಂತೂ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಜೈಲಿನಲ್ಲಿದ್ದರೂ ಸಹಿತ ಅರಮನೆಯಲ್ಲಿದ್ದಂಗೆ ಅದರೇನಪ್ಪ ಅನ್ನುವಂಥ ವರದಿಗಳಿದ್ದು ಬರ್ತಾಯಿದ್ದ. ಒಳಗೆ ಮೊಬೈಲ್ ಸೌಕರ್ಯ, ಎಲ್ಲ ಸೌಕರ್ಯಗಳು. ಈ ದೇಶದಲ್ಲಿ ದುಡ್ಡಿದ್ದವಾಗ, ಅಧಿಕಾರದಲ್ಲಿದ್ದವಾಗ ಒಂದು ರೀತಿಯ ಟ್ರೀಟ್ಮೆಂಟ್, ಇನ್ನೊಂದು ರೀತಿ ಅನ್ನೋದು ಇದು ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ. ಈ ಪ್ರಜ್ವಲ್ ರೇವಣ್ಣ ಏನು ಮಾಡಿದ ಏನಿಲ್ಲ ಎಲ್ಲರಿಗೂ, ಇಡೀ ಕರ್ನಾಟಕ ಜನಕ್ಕೆಲ್ಲ ಗೊತ್ತದ, ಇಡೀ ರಾಷ್ಟ್ರ ಸುದ್ದಿನೂ ಹೋಗ್ಬಿಡ್ತದೆ. ಇವತ್ತಿನ ಎಲ್ಲ ಪ್ರೂವ್ ಆಗಿದೆ. ಈಗ ತಾವು ಮಾಡಿದ ತಪ್ಪಿನಿಂದ ಪ್ರೂವ್ ಆಗಿದೆ, ಅದು ಪ್ರಶ್ನೆ ಇಲ್ಲ. ತಪ್ಪ ಸಿಕ್ಕದ ಇವತ್ತು ಹೌದಪ್ಪ, ಈ ದೇಶದಲ್ಲೇ ಪ್ರಧಾನಿಯ ಸಂಬಂಧಿಕರ ಸಹಿತ ಶಿಕ್ಷೆ ಆಗ್ತದೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಒಳ್ಳೆಯ ಕೆಲಸ, ಒಳ್ಳೆ ಡೆವಲಪ್ಮೆಂಟ್. ಅದರಲ್ಲಿ ಜೈಲಿನಲ್ಲಿ ವ್ಯವಹಾರನ ಗಮನಿಸಿದಾಗ ಜೈಲಿನ ವಾತಾವರಣ ಹೆಂಗಿದಪ್ಪ ಅಂದ್ರೆ ಆ ವ್ಯಕ್ತಿಗೆ ಎಲ್ಲ ರೀತಿ ಸೌಕರ್ಯಗಳು, ಮೊಬೈಲ್ ಫೋನ್ ಇರ್ಬೋದು, ಮತ್ತೇನಿರ್ಬೋದು, ಅವ್ರ ಬ್ರ್ಯಾಕ್ನಲ್ಲೆಲ್ಲನೂ, ಮತ್ತು ಜೊತೆಗೆ ತನ್ನ ತಂದೆ ಜೊತೆ ಮಾತಾಡೋದಾಗಿರ್ಬೋದು, ತಮ್ಮ ಅಜ್ಜನ ಜೊತೆಗಾಗಿರ್ಬೋದು, ಇನ್ನೊಬ್ಬರ ಮಿತ್ರರ ಜೊತೆ ಆಗಿರ್ಬೋದು, ಎಲ್ಲರ ಜೊತೆ ಸಂಪರ್ಕದಲ್ಲಿ ಇದ್ದ ಅನ್ನೋದು ಈ ಮೊಬೈಲ್ ಒಂದು ಏನು ಹೊರ ಬಂತು. ಅದು ಹೊರಗೆ ಬರ್ತಿತ್ತು ಇಲ್ಲ ಗೊತ್ತಿಲ್ಲ. ಖರ್ಗೆ ಅವರು ಅದನ್ನು ವಿಷಯಕ್ಕೆ ಬೆನ್ನತ್ತಿದ್ರು. ಪ್ರಿಯಾಂಕ ಖರ್ಗೆ ಅವರು ಅದನ್ನು ಹುಡುಕಿ ತೆಗಿಸಿ ಎಲ್ಲರಿಗೂ ಒಂದು ರೀತಿ ಶಿಕ್ಷೆ, ಅಂದರೆ ಶಿಕ್ಷೆಪ ಎಲ್ಲರಿಗೂ ಅನ್ನುವಂಥ ನೆಲೆಗಟ್ಟಿನಲ್ಲೇ ಈ ಒಂದು ಏನಪ್ಪ ವಿಷಯ ಅಂತ ತೆಗೆದುಕೊಂಡಿದ್ದಕ್ಕಾಗಿ ಇವತ್ತೆಲ್ಲ ಕಡೆ ಚರ್ಚೆ ಆಗ್ತಾಯಿದೆ. ಆದರೆ ಈ ಚರ್ಚೆ ನಡಿಬೇಕಾದ ದಿನ, ಯಾಕಂದರೆ ಜನಸಾಮಾನ್ಯರ ಪಾಪ ಯಾರೋ ಒಂದು ಸಣ್ಣ ತಪ್ಪು ಮಾಡ್ಯೋ, ಮತ್ತೇನೋ ಮಾಡ್ಯೋ, ಸಣ್ಣದು ಏನೋ ಒಂದು ಆಗಿರ್ತದೆ ಘಟನೆ, ಮತ್ತು ಅದರಲ್ಲೂ ಕೊಲೆಗಿಲೆ ಆಯಿತು. ಆ ಮರಣ ಕೇಸಲ್ಲಂತೂ ಏನು ಹೇಳಿಕ್ಕೆ ಸಾಧ್ಯ, ಆ ರೀತಿ ಶಿಕ್ಷೆಗಳಿರ್ತಾವೆ ಒಳಗೆ. ಬಟ್ ಇಲ್ಲಿ ಈ ಜೈಲುಗಳ ಬಗ್ಗೆ ಒಂದು ತಾರತಮ್ಯ. ಮತ್ತು ಇನ್ನೂ ಅಷ್ಟೇ ಅಲ್ಲ, ಜೈಲಿನಲ್ಲಿದ್ದವ್ರಿಗೆ ಬೇರೆ ಬೇರೆ ರೀತಿ ಟ್ರೀಟ್, ದುಡ್ಡಿದ್ದವ್ರಿಗೆ ಒಂದು ಟ್ರೀಟ, ಇಲ್ದವ್ರಿಗೆ ಒಂದು ಟ್ರೀಟ, ಅದು ನೋಡುವಂಥ ದೃಷ್ಟಿಕೋನಗಳಿದ್ದಾವೆ ಅನ್ನೋದು ಭಾಳಷ್ಟು ಸಲ